ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಇವಾಗ ಹಂಗಾದ್ರೆ ಇಟ್ಕೊಂಡು ಕೂತಿದ್ದೀರಾ ಅಂತ ಹೇಳ್ಬೇಕಾಗತ್ತೆ, ಬರ್ಲಿ ಅಂತ. ಸರ್, ಜನವರಿ ಆದ್ಮೇಲೆ ಏನು ಆಗಿಲ್ಲ, 2 ತಿಂಗಳ ಮೇಲೆ ಆಯ್ತು ಪ್ರೋಗ್ರಾಮ್ ಆಗಿ. ಏನ್ ಮತ್ತೆ ಅಂಗಡಿ ಓಪನ್ ಮಾಡಿದೀರಾ? ಅವ್ರು ಮಾಡ್ಕೊಡ್ತಾರೆ, ನಿಮ್ಗೆ ಯಾಕ್ರಿ ಮಾಡ್ಕೊಡಕ್ಕಾಗಲ್ಲ? 2 ತಿಂಗಳಿಂದ ಏನ್ರಿ ಮಾಡ್ತಾ ಇದೀರಿ? ಕಥೆ ಹೇಳ್ಬೇಡಿ, ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಒಳ್ಳೆ ರೀತಿ ಉತ್ತರ ಕೊಡ್ರಿ. ಏನ್ ಮಾಡ್ತಾ ಇದ್ರಿ 2 ತಿಂಗಳಿಂದ? 2 ತಿಂಗಳಿಂದ ಏನ್ರಿ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಿ 2 ತಿಂಗಳಿಂದ? 2 ತಿಂಗಳಿಂದ ಏನ್ರಿ ಮಾಡಿದ್ದೀರಿ? ಯಾಕ್ರಿ ಮಾಡಿಲ್ಲ? ಏನ್ ಅಂಗಡಿ ಓಪನ್ ಮಾಡಿದ್ದೀರಾ ಮತ್ತೆ? ಜನಗಳ ಮುಂದೆ ಎಲ್ಲ ಅಷ್ಟು ನಾವು ಹೋಗ್ಲಿ ಬಂದು ಈಗ ಈಗ ಹಿಂದ್ಗಡೆ ಹಿಂಗ್ ಮಾಡ್ತೀರಿ. ನೀವು ಕೇಳ್ಬೇಕು ತಹಶೀಲ್ದಾರ್, ಯಾಕೆ ಅವ್ರನ್ನ ಬಿಟ್ಟಿದ್ದೀರಾ? 225 ಆಲ್ರೆಡಿ ನಾವು ಹೆಚ್ಚಿನ ಪ್ರಗತಿ ಸಾಧಿಸ್ತಾ ಇದ್ದೀವಿ ಸರ್. 225 ಆಗಿದೆ, ಬಟ್ ಹೆಚ್ಚಿನ ತೋರಿಸ್ತಾ ಇಲ್ಲ. 55% ನಮ್ದು ಆಲ್ರೆಡಿ ತಿಳಿಸಿದ್ವಿ. ಬೇರೆ ಕಳಿಸಿದ್ರೆ ಮಾತಾಡ್ತೀವಿ ಸರ್. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ತಹಸೀಲ್ದಾರ್, ನೀವು ಸರ್ವೆಗೆ ಕಳಿಸಿದ ಮೇಲೆ ಫಾಲೋ ಅಪ್ ಮಾಡಿ, ಯಾಕೆ ಕೇಳ್ತಾ ಇಲ್ಲ ಅಧಿಕಾರಿಗೆ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ನಾನು ಮತ್ತೆ ಮಾಡಿ ಮಾಡಿಸ್ತೀನಿ ಸರ್, ಮಾಡಿಸ್ತೀನಿ. ದೊಡ್ಡಬಳ್ಳಾಪುರ